ಓಂ ನಮಃ ಶಿವಾಯ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಪ್ರಿಯ ವೀಕ್ಷಕರೇ, ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಂಸ್ಕಾರವನ್ನು ಬಿತ್ತುವಂತಹ, ಮೌಲ್ಯಗಳನ್ನು ಬೆಳೆಸುವಂತಹ ಪ್ರಯತ್ನ ಸಾಗ್ತಾ ಬಂದಿದೆ. ಅಂತಹ ಪ್ರಯತ್ನಕ್ಕೆ ಪ್ರತಿಫಲವಾಗಿ ತಮ್ಮೆಲ್ಲರ ಸಹಕಾರವನ್ನು ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ಯಾಕೆ ಅಂದರೆ, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಏನೆಲ್ಲ ಮೌಲ್ಯಗಳನ್ನು ನಾವು ತಿಳ್ಕೊತೀವಿ, ಯಾವೆಲ್ಲ ಸಂಸ್ಕಾರಗಳನ್ನು ನಮ್ಮ ಸಂಸಾರದಲ್ಲಿ ಅಳವಡಿಸ್ಕೊಳ್ತೀವಿ, ಅವುಗಳನ್ನು ಮುಂದಿನ ಭವಿಷ್ಯದ ಪ್ರಜೆಗಳಾದಂತಹ ನಮ್ಮ ಮಕ್ಕಳಲ್ಲಿ ಬೆಳೆಸುವಂಥ ಒಂದು ಸಂಪ್ರದಾಯವನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಅಂತಹ ಸಂಸ್ಕಾರವನ್ನು, ಮೌಲ್ಯವನ್ನು ನಾವು ಮಕ್ಕಳಲ್ಲಿ ಬಿತ್ತಿದಾಗ ಹಿರಿಯರು ಕಂಡಂತಹ ಸಮಾಜದ ಕನಸನ್ನು ನಾವು ನನಸು ಮಾಡ್ಬೋದಾಗಿದೆ. ತಮಗೆಲ್ರಿಗೂ ತಿಳಿದಿರೋ ಹಾಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹಾಗೆ ಸಾಕಷ್ಟು ಜನ ಮಹಾರಥರೆಲ್ಲ ಸೇರಿಕೊಂಡು ಸಮಾಜವನ್ನು ಸಮಾಜವನ್ನಾಗಿ ಮಾಡಬೇಕು, ಜಾತ್ಯತೀತವಾಗಿ, ಲಿಂಗಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಒಂದೇ ಅನ್ನೋ ಅಂಥ ಒಂದು ದೃಷ್ಟಿಯಿಂದ ನೋಡುವಂಥ ಭಾವನೆ ಎಲ್ಲರಲ್ಲೂ ಬೆಳಿಬೇಕು. ಅಂತಹ ಮನೋಭಾವವನ್ನು ಮೂಡಿಸುವ ನಿಟ್ಟಿನಲ್ಲಿ ಶ್ರೀ ಬಸವ ವಾಹಿನಿ ಮುನ್ನುಗ್ತಾ ಇದೆ. ಶ್ರೀ ಬಸವ ವಾಹಿನಿಯ ಹಾದಿಯಲ್ಲಿ ತಾವೆಲ್ಲರೂ ಜೊತೆಯಾಗಿ ನಿಂತು ಬಸವ ವಾಹಿನಿ ಪ್ರಸಾರ ಮಾಡ್ತಾ ಇರುವಂತಹ ಎಲ್ಲ ಕಾರ್ಯಕ್ರಮಗಳ ಮೌಲ್ಯಗಳನ್ನು, ಸಂಸ್ಕಾರವನ್ನು ಎಲ್ಲರಿಗೂ ಪಸರಿಸುವಂತೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಪ್ರತಿನಿತ್ಯ ಈ ಸಂಚಿಕೆಯಲ್ಲಿ ನಾವು ಹೊಸದಾದ ವಚನವನ್ನು ಹೊತ್ತು ತರ್ತೀವಿ. ಆ ವಚನ ಏನನ್ನು ಅರ್ಥೈಸುತ್ತೆ, ಆ ವಚನದ ಸಾರವೇನು, ಅದರಲ್ಲಿ ಅಡಗಿರುವಂತಹ ಮೌಲ್ಯಗಳೇನು, ಅವುಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಹೇಗೆ ನಮ್ಮ ಜೀವನ ಸುಧಾರಿಸುತ್ತೆ, ಹಾಗೆ ಸಮಾಜದ ಸುಸ್ಥಿರತೆಯನ್ನು ಹೇಗೆ ಕಾಯ್ದುಕೋಬಹುದು ಅನ್ನೋದನ್ನು ನಾವು ಪ್ರತಿನಿತ್ಯ ಚಿಂತನೆ ಮಾಡ್ತಾ ಹೋಗ್ತೀವಿ, ಆಲೋಚನೆ ಮಾಡ್ತಾ ಹೋಗ್ತೀವಿ. ಅಂತಹ ಒಂದು ಆಲೋಚನೆಗೊಳಪಡಿಸುವಂತಹ, ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬಹುದಾದಂತಹ ಮೌಲ್ಯಗಳನ್ನು ಹೊಂದಿದಂತಹ, ಸಂಸ್ಕಾರವನ್ನು ಹೊಂದಿದಂತಹ ಒಂದು ವಚನ ಇದೀಗ ನಿಮ್ಮ ಮುಂದೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಹೊತ್ತು ತಂದಿರುವಂತಹ ವಚನ ಯಾವುದು ನೋಡೋಣ. ಘಟವ ಮಾಡಿದವ ಘಟದಲ್ಲಿರದಂತೆ, ಘಟವ ಮಾಡಿದವ ಘಟದಲ್ಲಿರದಂತೆ, ಭೂಷಣವ ಮಾಡಿದವ ಭೂಷಣದಲ್ಲಿರದಂತೆ, ಕೃಷಿಯ ಮಾಡಿದವ ಕೃಷಿಯಲ್ಲಿರದಂತೆ, ತೈಲವ ತೆಗೆದವ ತೈಲದಲ್ಲಿರದಂತೆ, ಮನೆಯ ಕಟ್ಟಿದವ ಮನೆಯಲ್ಲಿರದಂತೆ, ಪಿಂಡವ ಮಾಡಿದವ ಪಿಂಡದೊಳಗಿರದಂತೆ, ಬ್ರಹ್ಮಾಂಡವ ರಚಿಸಿದವ ಬ್ರಹ್ಮಾಂಡದೊಳಿರದಂತೆ, ಅರಿಯದ ಮನುಜರ ಅರುಹಿನ ಮನೆಯೊಳಿಪ್ಪ ನೋಡ, ಕಪಿಲಸಿದ್ಧ ಮಲ್ಲೇಂದ್ರ ನೆಲೆ ಮಲ್ಲಶೆಟ್ಟಿ. ಸಾಕಷ್ಟು ಜನ ಗೌಪ್ಯ ವಚನಕಾರರನ್ನು ನಾವು ನೋಡಬಹುದು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಸವಾದಿ ಶರಣರೊಂದಿಗೆ ಪ್ರಚಾರಕ್ಕೊಳಪಟ್ಟಂಥವರು, ಪ್ರಸಿದ್ಧಿಯನ್ನು ಹೊಂದಂಥವರು ಸಾಕಷ್ಟು ವಚನಕಾರರಿದೆ. ಆದರೆ ಪ್ರಚಾರಕ್ಕೆ ಒಳಗಾಗದಂಥವರು ಸಾಕಷ್ಟು ಗೌಪ್ಯ ವಚನಕಾರರನ್ನು ನಾವು ನೋಡಬಹುದು. ಅಂತಹ ಗೌಪ್ಯ ವಚನಕಾರರು ರಚಿಸಿದಂತಹ ಈ ಒಂದು ವಚನದಲ್ಲಿ ನಾವು ತಿಳಿದುಕೊಳ್ಳಬಹುದಾದಂತಹ ಮೌಲ್ಯ ಸಾಕಷ್ಟು ಅಡಗಿದೆ. ನೋಡಿ, ಇಲ್ಲಿ ನಾನು, ನನ್ನದು ಅನ್ನೋ ಅಹಮ್ಮಿಕೆ ಇರದಂಗೆ ನಾವಿರಬೇಕು. ಮನುಷ್ಯನ ಜೀವನವೇ ಹಾಗೆ ಸಾಗ್ತಾ ಇದೆ. ನಾನು, ನನ್ನದು ಅನ್ನೋದು ಬಂತು ಅಂದರೆ ಎಂತಹ ಬಿಗುಮಾನ ಉಂಟಾಗ್ಬಿಡುತ್ತೆ ಅವನಲ್ಲಿ. ಆ ಬಿಗುಮಾನ ಅವನನ್ನು ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂದರೆ, ಸ್ವಾರ್ಥಿಯಾಗಿ ನನ್ನಿಂದಲೇ ಅನ್ನೋ ಅಂಥ ಒಂದು ಮನೋಭಾವ ಅವನಲ್ಲಿ ಬೆಳವಣಿಗೆ ಆಗುತ್ತೆ. ಅಸೂಯೆ ಉಂಟಾಗುತ್ತೆ. ತನಗಿಂತ ಯಾರಾದರೂ ಮುಂದಿದ್ದಾರೆ ಅಂದರೆ ಸಾಕು, ಅಸೂಯೆ ಉಂಟಾಗುತ್ತೆ. ಅಂತ ಅಸೂಯೆ ಮನೋಭಾವವನ್ನು ಕಳೆದುಕೊಳ್ಳಬೇಕು ಅಂತ ಅಂದರೆ, ಯಾವುದೂ ನನ್ನಿಂದಲ್ಲ, ಯಾವುದೂ ನನ್ನದಲ್ಲ ಅನ್ನೋ ಅಂಥ ಮನೋಭಾವವನ್ನು ಬೆಳೆಸ್ಕೋಬೇಕಾಗತ್ತೆ. ಯಾಕೆ ಅಂದರೆ, ಎಲ್ಲದಕ್ಕೂ ಸೂತ್ರಧಾರ ಆ ಶಿವ. ಶಿವ ಅಂದರೆ ಯಾರು? ಅಗೋಚರ ಶಕ್ತಿ, ನಿರಾಕಾರವಾದಂಥವನು, ಅಯೋನಿಜ, ತಂದೆ ತಾಯಿಗಳಿಲ್ಲದವನು, ಹುಟ್ಟು ಸಾವುಗಳಿಲ್ಲದವನು, ಕೇಡಿಲ್ಲದವನು, ಹಾಗೇ ಬಂಧು ಬಳಗ ಇಲ್ಲದವನು, ಅವನು ಯಾವ ಬಂಧನಕ್ಕೂ ಒಳಗಾಗದವನು,
ಯಾವ ಬಂಧನಕ್ಕೂ ಒಳಗಾಗದೆ, ಯಾರ ಹಿಡಿತಕ್ಕೂ ಸಿಲುಕದೆ ಇಡೀ ಸೃಷ್ಟಿಯನ್ನು ಹಿಡಿತದಲ್ಲಿಟ್ಕೊಂಡಿರೋನು. ಸೃಷ್ಟಿಯನ್ನು ಸೃಷ್ಟಿಸಿದವನು ತಾನು ಯಾರಿಂದಲೂ ಸೃಷ್ಟಿಯಾಗದವನು. ಎಂತಹ ಅದ್ಭುತವಾದಂಥ ಪರಿಕಲ್ಪನೆ ನೋಡಿ. ನಾವೆಲ್ಲ ಪೂಜೆ ಮಾಡ್ತಾ ಇರೋವಂಥ ದೇವತೆಗಳು ಅಂತ ನಾವೇನು ಕರಿತೀವಿ, ಅವರೆಲ್ಲ ಒಂದಲ್ಲ ಒಂದು ಕಾಲದಲ್ಲಿ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯರಂತೆ ಜನನ ತಾಳ್ದವರು, ಜನ್ಮವೆತ್ತದವರು, ಸಾಕಷ್ಟು ನೋವುಂಡು ನಲಿವುಂಡು ಜೀವನದ ಎಲ್ಲ ಮಜಲುಗಳಲ್ಲೂ ತನ್ನ ಒಂದು ಪಾತ್ರವನ್ನು ಅಭಿನಯಿಸ್ತಾ ಸಾಗದಂಥವ್ರು. ಹಾಗಾಗಿ ಆ ದೇವತೆಗಳ ಸಾಲಿಗೆ ಈ ದೈವದ ಒಂದು ಶಕ್ತಿಯನ್ನು ಸೇರಿಸೋದು ಬೇಡ. ಶಿವ ಅಂದರೆ ಅಗೋಚರ ಶಕ್ತಿ, ನಿರಾಕಾರ, ಪ್ರಕಾಶಮಾನವಾದಂಥ ಜ್ಯೋತಿ ಸ್ವರೂಪದಲ್ಲಿ ಅನುಭವಕ್ಕೆ ಸಿಲುಕುವಂತಹ ಆ ದೈವ ಪರಿಕಲ್ಪನೆಯನ್ನು ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ. ಆ ಶಿವನ ಒಂದು ಸಾಕ್ಷಾತ್ಕಾರವನ್ನು ಪಡೆದುಕೊಂಡಂತಹ ಪ್ರತಿಯೊಬ್ಬರ ಜೀವನವೂ ಎಲ್ಲವೂ ನಶ್ವರ, ಶಿವನನ್ನು ಹೊರತುಪಡಿಸಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅಂತಹ ಒಂದು ಪಾಠವನ್ನು ಹೇಳುವಂಥ ತಾತ್ಪರ್ಯ ಈ ವಚನದಲ್ಲಿದೆ ನೋಡಿ. ಘಟವ ಮಾಡಿದವ ಘಟದಲ್ಲಿರದಂತೆ, ಭೂಷಣವ ಮಾಡಿದವ ಭೂಷಣದಲ್ಲಿರದಂತೆ, ಕೃಷಿಯ ಮಾಡಿದವ ಕೃಷಿಯಲ್ಲಿರದಂತೆ, ತೈಲವ ತೆಗೆದವ ತೈಲದಲ್ಲಿರದಂತೆ, ಮನೆಯ ಕಟ್ಟಿದವ ಮನೆಯಲ್ಲಿರದಂತೆ, ಪಿಂಡವ ಮಾಡಿದವ ಪಿಂಡದೊಳಿರದಂತೆ, ಬ್ರಹ್ಮಾಂಡವ ರಚಿಸಿದವ ಬ್ರಹ್ಮಾಂಡದೊಳಿರದಂತೆ, ಅರಿಯದ ಮನುಜರ ಅರುಹಿನ ಮನೆಯೊಳಿಪ್ಪ ನೋಡ, ಕಪಿಲಸಿದ್ಧ ಮಲ್ಲೇಂದ್ರ ನೆಲೆ ಮಲ್ಲ ಶೆಟ್ಟಿ. ನೋಡಿ, ಈ ವಚನದಲ್ಲಿ ನಾವು ಒಂದಷ್ಟು ಕಾಯಕ ಯೋಗಿಗಳನ್ನು ಕೂಡ ನೋಡಬಹುದು. ಇಲ್ಲಿ ಘಟ ಅಂತ ಅಂದರೆ ಒಂದು ಮಡಿಕೆಯನ್ನು ಮಾಡುವಂತಹ ಕುಂಬಾರ ಸಾಕಷ್ಟು ಪರಿಶ್ರಮವನ್ನು ಹಾಕಬೇಕಾಗತ್ತೆ. ತನ್ನದೇ ಕಾಯಕದಲ್ಲಿ ತೊಡಗಿಸ್ಕೊಂಡಿರೋವಂಥ ಕುಂಬಾರ ಮಣ್ಣನ್ನು, ಹದವಾದ ಮಣ್ಣನ್ನು ತರಬೇಕಾಗತ್ತೆ. ಅಂದರೆ ಮಡಿಕೆಯನ್ನು ಮಾಡಲಿಕ್ಕೆ ಹೊಂದುವಂತಹ ಮಣ್ಣನ್ನು ತರಬೇಕು. ಆ ಮಣ್ಣನ್ನು ಹದಗೊಳಿಸಬೇಕು. ಅವನು ಮಡಿಕೆಗೆ ಹೊಂದುವಂಥ ಮಣ್ಣನ್ನು ತಂದರೂ ಕೂಡ ಅದನ್ನು ಹದಗೊಳಿಸೋದು ಕೂಡ ಒಂದು ಕಲೆ. ಹದಗೊಳಿಸಿ ಅದನ್ನು ಮಡಕೆ ಮಾಡಿ ಹದವಾಗಿ ಸುಟ್ಟು ಬಳಕೆಗೆ ಯೋಗ್ಯವಾದಂಥ ಒಂದು ಮಡಿಕೆಯನ್ನು ನಿರ್ಮಾಣ ಆ ಕುಂಬಾರ ಮಾಡ್ತಾನೆ ಅಂತ ಅಂದರೆ, ಆ ಕುಂಬಾರ ಮಾಡಿದ ಆ ಮಡಿಕೆಯಲ್ಲಿ ಆತನ ಶ್ರಮ ಇರುತ್ತೆ ಹೊರತು ಅದೇ ಕುಂಬಾರ ಅಲ್ಲಿ ಹೋಗಿ ನೆಲೆಸೋದಿಲ್ಲ. ಹೌದಲ್ವಾ? ಹಾಗೆ ಆ ಘಟವನ್ನು ಮಾಡಿದಂತಹ ಘಟದೊಳಗೆ ಆ ಘಟ ಮಾಡಿದವನ ಒಂದು ಪರಿಶ್ರಮವನ್ನು ನಾವು ಕಾಣಬಹುದೇ ವಿನಃ ಆ ವ್ಯಕ್ತಿಯನ್ನೇ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭೂಷಣವ ಮಾಡಿದವ ಭೂಷಣದಲ್ಲಿರದಂತೆ, ಯಾರೋ ಒಬ್ಬರು ಈಗ ಮದುವೆ ಮನೆಯಲ್ಲಿ ಮದುಮಗನಿಗೆ ಆಗಲಿ ಮದುಮಗಳಿಗೆ ಆಗಲಿ ಒಂದು ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆತ ತನ್ನ ಕೈ ಚಳಕವನ್ನು ಮೆರಿತಾನೆ ಹೊರತು ತನ್ನನ್ನು ತಾನು ಅಲ್ಲಿ ಪ್ರತಿಬಿಂಬಿಸೋದಿಲ್ಲ. ತಾನು ಒಂದು ವಧುವನ್ನು ಸಿಂಗರಿಸಿದಾಗ ಅಥವಾ ಮದುಮಗನನ್ನು ಸಿಂಗರಿಸಿದಾಗ ಎಂಥ ಒಂದು ವಿನ್ಯಾಸವನ್ನು ಆತ ಮೂಡಿಸಿದ್ದಾನೆ, ಹಾಗೆ ಆತನ ಕೈ ಚಳಕ ಹೇಗಿದೆ ಅನ್ನೋದನ್ನು ನಾವಲ್ಲಿ ನೋಡಬಹುದೇ ಹೊರತು ಆ ಭೂಷಣವನ್ನು ಮಾಡಿದಂಥವನು, ಅಲಂಕಾರವನ್ನು ಮಾಡಿದಂತಹ ಆ ವ್ಯಕ್ತಿಯನ್ನು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಕೃಷಿಯ ಮಾಡಿದವ ಕೃಷಿಯಲ್ಲಿರದಂತೆ, ನಮ್ಮ ದೇಶದ ಬೆನ್ನೆಲುಬು, ನಮ್ಮೆಲ್ಲರ ಅನ್ನದಾತ ರೈತ ಅಂತ ಹೇಳ್ತೀವಿ. ಆ ರೈತ ಒಂದು ಕಾಳು ಅಕ್ಕಿಯನ್ನು ಬೆಳಿಬೇಕು ಅಂತ ಅಂದರೆ, ಒಂದು ಕಾಳು ಅಕ್ಕಿಯನ್ನು ನಮಗೆ ನೀಡಬೇಕು ಅಂತ ಅಂದರೆ ಅದನ್ನು ಬೆಳೆಯೋದರ ಹಿಂದಿನ ಪರಿಶ್ರಮ ಎಷ್ಟಿರುತ್ತೆ. ಭೂಮಿಯನ್ನು ಹದಗೊಳಿಸೋದಿರಬಹುದು, ಉತ್ತಮವಾದಂಥ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳೋದಿರಬಹುದು, ಸಕಾಲಕ್ಕೆ ಬರುವಂತಹ ಮಳೆ ಆಗಿರಬಹುದು, ಅದಕ್ಕೆ ಕೊಡಬೇಕಾದಂಥ ಗೊಬ್ಬರ ಆಗಿರಬಹುದು. ಹೀಗೆ ಈ ಹಿನ್ನೆಲೆ ಸಾಕಷ್ಟು ಇರುತ್ತೆ. ಆ ಎಲ್ಲ ಮಜಲುಗಳನ್ನು ದಾಟಿ ಎಲ್ಲ ಹಂತಗಳಲ್ಲೂ ತನ್ನ ಕಾಯಕವನ್ನು ಮೆರೆದು ಆತ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ ಅಂತ ಅಂದರೆ, ಆ ಅನ್ನವನ್ನು ತಿಂದಂಥ ನಾವು ಅದರಿಂದ ಸಿಗುವಂತಹ ರುಚಿಯನ್ನು ಅನುಭವಿಸ್ತೀವಿ ಹೊರತು ಒಂದು ಕ್ಷಣ ಈ ಅನ್ನ ನಮ್ಮ ಕೈಗೆ ಬಂದಿದ್ದಕ್ಕೆ ಯಾರ ಪರಿಶ್ರಮ ಇದೆ ಅಂತ ನೆನೆಯಬಹುದು. ಅದರಲ್ಲೂ ಕೃತಜ್ಞತೆ ಇರೋ ಅಂಥವ್ರು ಮಾತ್ರ. ಆ ನೆನೆಯುವಿಕೆಯಲ್ಲಿ ಆ ರೈತನ ಪರಿಶ್ರಮ ಸಿಗುತ್ತೆ ಹೊರತು, ನಮಗೆ ಪರಿಶ್ರಮ ಕಾಣಿಸುತ್ತೆ ಹೊರತು ಆ ರೈತನ ಮುಖಚರ್ಯೆ ಕಾಣಿಸುತ್ತಾ ನಮಗೆ?
ಖಂಡಿತ ಇಲ್ಲ. ದೇಶದಲ್ಲಿ ಸಾಕಷ್ಟು ರೈತರಿದ್ದಾರೆ, ಸಹಸ್ರಾರು ಸಂಖ್ಯೆಯಲ್ಲಿ ರೈತರಿದ್ದಾರೆ. ಯಾವ ರೈತ ಬೆಳೆದ ತುತ್ತನ್ನು ನಾವು ತಿಂತಾ ಇದ್ದೀವೋ ಯಾರಿಗೆ ಗೊತ್ತು. ಆದರೆ ಆ ರೈತನ ಪರಿಶ್ರಮ ಮಾತ್ರ ನಾವು ಮನಗಾಣಬಹುದೇ ಹೊರತು ಆ ರೈತನ ಮುಖಚಹರೆಯನ್ನಲ್ಲ. ಹಾಗೆ ತೈಲವ ತೆಗೆದವ ತೈಲದಲ್ಲಿರದಂತೆ, ಗಾಣಕ್ಕಾಕಿ ಆ ಎಣ್ಣೆ ಬೀಜಗಳನ್ನು ಗಾಣಕ್ಕಾಕಿ ಗಾಣದಲ್ಲಿ ತಿರುಗಿಸ್ತಾ ಶ್ರಮವಹಿಸಿ ಆ ತೈಲವನ್ನು ಎಣ್ಣೆಯನ್ನು ತೆಗಿಬೇಕು ಅಂತ ಅಂದಾಗ ಆ ಗಾಣಿಗನ ಶ್ರಮ ಎಷ್ಟಿರುತ್ತೆ. ಆ ಗಾಣಿಗನ ಜೊತೆಯಾಗಿ ನಿಂತ ಎತ್ತುಗಳು, ಆ ಗಾಣವನ್ನು ತಿರುಗಿಸೋದಕ್ಕೆ ಬಳಸುವಂಥ ಎತ್ತುಗಳ ಪರಿಶ್ರಮ ಎಷ್ಟಿರುತ್ತೆ. ಅದ್ಯಾವುದೂ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ನಮ್ಮ ಕೈಯಿಗೆ ಬಂದಂಥ ಆ ಎಣ್ಣೆಯ ತೆಗೆಯೋದರ ಹಿಂದಿನ ಕಾಯಕದ ಹಂತಗಳೇನು ಅದು ನೆನಪಾಗುತ್ತೆ. ಆ ಕಾಯಕವನ್ನು ಮಾಡುವಂತಹ ಗಾಣಿಗನ ಒಂದು ವೃತ್ತಿ ಮನೋಭಾವ ಹೇಗಿರಬೇಕು, ಆತನ ಪರಿಶ್ರಮ ಹೇಗಿರಬೇಕು, ಅದನ್ನಷ್ಟೇ ನಾವು ಮನಗಾಣಬಹುದು ಹೊರತು ಆ ಗಾಣಿಗ ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಅದು ನಮಗೆ ಬೇಕಾಗೂ ಇರೋದಿಲ್ಲ. ಹಾಗೆ ಮನೆಯ ಕಟ್ಟಿದವ ಮನೆಯಲ್ಲಿರದಂತೆ. ನೋಡಿ, ಜೀವನದಲ್ಲಿ ಮನೆ ಕಟ್ಟೋದು ಅನ್ನೋದು ಒಂದು ಮಹತ್ತರವಾದಂಥ ಕನಸು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಮನೆ ಕಟ್ಟೋದು, ಮದುವೆ ಮಾಡೋದು, ಈ ಎರಡು ಕನಸುಗಳು ಎಂತಹ ಅದ್ಭುತ ಸಾಧನೆಗೆ ಮಿಗಿಲಾದಂಥ ಕನಸುಗಳು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಸಮಾಜವೇ ಸಾಮಾನ್ಯ ಜನರು ಬದುಕುವಂಥ ಸಮಾಜ. ಸಾಧನಾ ಹಾದಿಯಲ್ಲಿ ಸಾಗುವಂಥವರು ಸಾಕಷ್ಟು ಜನ ಇದ್ದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯ ಜನವರ್ಗ. ಆ ಸಾಮಾನ್ಯ ಜನವರ್ಗದ ಉತ್ತುಂಗದ ಕನಸು ಏನಪ್ಪ ಅಂತ ಅಂದರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಆ ಮನೆ ಕಟ್ಟೋದು, ಮದುವೆ ಮಾಡೋದು ಎರಡು ಹಂತಗಳನ್ನು ಯಾವ ವ್ಯಕ್ತಿ ಪೂರೈಸ್ತಾನೋ ಆತ ತನ್ನ ಜೀವನದ ಸಾರ್ಥಕತೆಯನ್ನು ಮೆರೆದಂತೆ, ತಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಗೋಯ್ತು ಅನ್ನೋವಂಥ ಹಿರಿಮೆ ಆತನಿಗೆ ಬರುತ್ತೆ. ಆದರೆ ನೋಡಿ, ಅಂತಹ ಮನೆಗಳನ್ನು, ನೂರಾರು ಮನೆಗಳನ್ನು ಕಟ್ತಾನೆ ಒಬ್ಬ ಕೂಲಿ ಕೆಲಸದವನು, ಗಾರೆ ಕೆಲಸದವನು, ಮನೆ ಕಟ್ಟೋ ಮೇಸ್ತ್ರಿ. ಆದರೆ ಏನು ಪ್ರಯೋಜನ? ಜೀವನದಲ್ಲಿ ಮನೆ ಕಟ್ಟೋದು ಒಂದು ಮಹತ್ತರವಾದಂಥ ಕನಸು. ಅಂತಹ ಸಾಕಷ್ಟು ಮನೆಗಳನ್ನು ಕಟ್ತಾನೆ. ಆದರೆ ಆತ ಇರಲಿಕ್ಕೆ ಸಾಧ್ಯನಾ? ಇಲ್ಲ. ಆ ಮನೆಯ ಒಡೆಯ ಯಾರು? ಅವನೇ ಬೇರೆ. ಆ ಮನೆಯ ಒಡೆಯನಿಗೆ ಈತ ಮನೆಯನ್ನು ಕಟ್ಟಿಕೊಡೋ ಅಂಥ ಕಾಯಕ ಮಾಡ್ತಾ ಇದ್ದಾನೆ ಅಷ್ಟೆ. ಹಾಗೆ ಪಿಂಡವ ಮಾಡಿದವ ಪಿಂಡದೊಳಿರದಂತೆ. ಇಲ್ಲಿ ಪಿಂಡ ಅನ್ನೋ ಪದವನ್ನು ನಾವು ಸಂದರ್ಭೋಚಿತವಾಗಿ ಬಳಕೆ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ನಾವು ಬಳಸ್ತಿದ್ದೀವಿ ಅನ್ನೋದ್ರ ಮೇಲೆ ಅದರ ಅರ್ಥ ಇರುತ್ತೆ. ಈಗ ನೋಡಿ, ನಾವು ಯಾರಿಗೋ ಪಿಂಡ ಇಡ್ತಾ ಇದ್ದೀವಿ ಅಂತ ಅಂದಾಗ ಸತ್ತಂಥ ವ್ಯಕ್ತಿಗಳಿಗೆ ಪಕ್ಷದ ಸಮಯದಲ್ಲಿ ಆಹಾರದ ಒಂದು ಉಂಡೆಯನ್ನು ಮಾಡಿ ಆ ಉಂಡೆಯನ್ನು ನಾವು ಪಿಂಡ ಪ್ರದಾನ ಅಂತ ಹೇಳಿ ಪಿಂಡ ಇಡ್ತಾ ಹೋಗ್ತೀವಿ ಹಬ್ಬ ಹರಿದಿನಗಳಲ್ಲಿ. ಅದರಲ್ಲೂ ಕೂಡ ಪಿತೃಪಕ್ಷ ಹಬ್ಬಗಳಾಗಿರಬಹುದು ಅಥವಾ ಆರಾಧನೆಯ ಸಮಯದಲ್ಲಾಗಿರಬಹುದು, ಸತ್ತಂಥವರ ತಿಥಿಗಳನ್ನು ಮಾಡುವಂಥ ಸಮಯದಲ್ಲಿ ಪಿಂಡ ಪ್ರದಾನ ಅಂತ ಮಾಡ್ತಾರೆ. ಆ ಪಿಂಡವನ್ನು ಒಂದು ಆಹಾರದ ಉಂಡೆಯನ್ನಾಗಿ ನೋಡ್ತೀವಿ ಹೊರತು ಯಾರಿಗೆ ನಾವು ಪಿಂಡವನ್ನು ಇಡ್ತಾ ಇದ್ದೀವಿ ಅವರನ್ನು ನೋಡಲಿಕ್ಕೆ ಸಾಧ್ಯನಾ? ಆಗೋದಿಲ್ಲ. ಹಾಗೆ ಗರ್ಭದಲ್ಲಿರುವಂತಹ ಪಿಂಡ, ಗರ್ಭದಲ್ಲಿ ಪಿಂಡಕ್ಕೆ ಕಾರಣವಾದಂಥವನು ಯಾರು? ಆ ಜನಕ ಯಾರು? ಆ ಜನಕನ ಪ್ರತಿರೂಪವನ್ನೇ ಹೋಲೋದು ಆ ಪಿಂಡ ಅನ್ನೋದು ಸೂಕ್ತ ಅಲ್ಲ. ಅತಿಯಾಗಿ ಅದು ಎಲ್ಲ ಸಂದರ್ಭದಲ್ಲೂ ಅದು ಸೂಕ್ತ ಅನಿಸೋದಿಲ್ಲ. ಆ ಸೂಕ್ತ ಅನಿಸೋದಿಲ್ಲ ಅನ್ನೋದು ಯಾಕೆ ಅಂತ ಅಂದಾಗ, ಆ ಪಿಂಡ ಗರ್ಭದಲ್ಲಿ ಪಿಂಡ ಸೇರಬೇಕು ಅಂತ ಅಂದರೆ ಅದಕ್ಕೆ ಯಾರು ಕಾರಣನಾಗಿರ್ತಾನೋ ಅವನಿಂದ ಅಲ್ಲಿ ಪಿಂಡ ಆಗ್ತಾ ಇರುತ್ತೆ ಹೊರತು ಆ ಪಿಂಡವನ್ನು ಇಟ್ಟಂಥವನು ಯಾರು? ಆ ಪಿಂಡ ಪ್ರದಾನ ಆಗಲಿಕ್ಕೆ ಕಾರಣ ಆದವನು ಯಾರು? ಅವನ ಚಹರೆಯೇ ಅಲ್ಲಿ ಬರೋದಿಲ್ಲ, ಅವನೇ ಅಲ್ಲಿ ಇರೋದಿಲ್ಲ ಅನ್ನೋದು ಕೂಡ ಇಲ್ಲಿ ಒಂದು ಮಾರ್ಮಿಕವಾದಂಥ ಒಂದು ಅರ್ಥ ಆಗಿರುತ್ತೆ. ಹಾಗೆ ಬ್ರಹ್ಮಾಂಡವ ರಚಿಸಿದವ, ಬ್ರಹ್ಮಾಂಡವನ್ನು ರಚಿಸಿದವನು ಬ್ರಹ್ಮಾಂಡದೊಳಿರದಂತೆ. ಈಗ ಒಂದು ಬ್ರಹ್ಮಾಂಡವನ್ನು ಅವನು ರಚನೆ ಮಾಡಿದ್ದಾನೆ ಅಂತ ಅಂದಾಗ ಆ ಬ್ರಹ್ಮಾಂಡದಲ್ಲಿ ಅವನು ಇರಲಿಕ್ಕೆ ಸಾಧ್ಯವಿಲ್ಲ, ಕಾಣಿಸೋದಿಲ್ಲ. ಯಾಕೆ ಅಂದರೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ.
ನಮ್ಮ ಕಣ್ಣಿಗೇ ಕಾಣದಂತಹ ಅಗೋಚರ ಶಕ್ತಿಯಾದಂತಹ ಪ್ರಕಾಶಮಾನವಾದಂತಹ ಜ್ಯೋತಿ ಸ್ವರೂಪದಲ್ಲಿ ಕಾಣುವಂತಹ ಆ ಶಿವ ಬ್ರಹ್ಮಾಂಡದ ಸೃಷ್ಟಿಕರ್ತ ಆಗಿರ್ತಾನೆ. ಆದರೆ ಆ ಶಿವನನ್ನು ನಾವು ಬ್ರಹ್ಮಾಂಡದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತ ನಿರಾಕಾರ, ಅಗೋಚರ. ಹಾಗಾಗಿ ಆತ ನಮ್ಮ ಗೋಚರಕ್ಕೆ ನಿಲುಕದವನು. ಇಂತಹ ಪರಮಾತ್ಮನ ಕಲ್ಪನೆ ನಾವು ಏನು ತಗೋತಾ ಇದ್ದೀವಿ, ದೈವದ ಪರಿಕಲ್ಪನೆ ನಾವು ಯಾವ ರೀತಿ ನೋಡ್ತಾ ಇದ್ದೀವಿ, ಆ ದೈವವೂ ಹಾಗೆ. ಘಟವನ್ನು ಮಾಡಿದಂತಹ ಕುಂಬಾರ ಮಡಕೆ ಒಳಗಡೆ ಹೇಗೆ ಕಾಣಿಸೋದಿಲ್ವೋ, ಅಲಂಕರಿಸಿದಂತಹ ವ್ಯಕ್ತಿ ಆ ಅಲಂಕಾರದೊಳಗೆ ಹೇಗೆ ಕಾಣಿಸೋದಿಲ್ವೋ, ಕೃಷಿ ಮಾಡಿದಂತಹ ಆ ರೈತ ತಾನು ಬೆಳೆದ ಪಡಿಪದಾರ್ಥಗಳಲ್ಲಿ ಹೇಗೆ ಕಾಣಿಸೋದಿಲ್ವೋ, ತೈಲವನ್ನು ತೆಗೆದಂತಹ ಆ ಗಾಣಿಗ ತೆಗೆದ ಎಣ್ಣೆಯಲ್ಲಿ ಆತನ ಪ್ರತಿಬಿಂಬವನ್ನು ನಾವು ಕಾಣಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಮನೆಯ ಕಟ್ಟಿದಂತಹ ಮೇಸ್ತ್ರಿ, ಗಾರೆ ಕೆಲಸದವನು ಹೇಗೆ ಆ ಮನೆಯಲ್ಲಿರಲು ಸಾಧ್ಯವಿಲ್ಲವೋ, ನಾನೇ ಕಟ್ಟಿದ ಮನೆ ಅಂತ ಆತ ಹೇಳಬಹುದೇ ಹೊರತು ಇದು ನನ್ನದೇ ಮನೆ, ಈ ಮನೆಯ ಒಡೆಯ ನಾನು ಅನ್ನೋ ಹೇಳೋ ಅಧಿಕಾರ ಅವನಿಗಿರಲ್ಲ. ಹಾಗೆ ಆ ಮನೆಯಲ್ಲಿ ಆತ ಇರಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಹಾಗೆ ಪಿಂಡ ಪ್ರದಾನ ಮಾಡಿದಂತಹ ಯಾರು ಪಿಂಡವನ್ನು ಪ್ರದಾನ ಮಾಡ್ತಾರೆ, ಯಾರಿಗೆ ಪಿಂಡವನ್ನು ಪ್ರದಾನ ಮಾಡ್ತಾರೆ, ಪಿಂಡ ಪ್ರದಾನ ಮಾಡಿದವರ ರೂಪವಾಗಲಿ, ಯಾರಿಗೆ ಪಿಂಡವನ್ನು ಪ್ರದಾನ ಮಾಡ್ತಾರೆ ಅವರ ರೂಪವನ್ನಾಗಲಿ ನಾವು ಆ ಪಿಂಡದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಒಂದು ಉಂಡೆಯಂತೆ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಹಾಗೆ ಈ ಬ್ರಹ್ಮಾಂಡವನ್ನು ರಚಿಸಿದಂತಹ ಅಗೋಚರ ಶಕ್ತಿ ನಮ್ಮ ಪರಮಾತ್ಮ ಅಂತ ಏನು ಹೇಳ್ತೀವಿ, ಆ ಶಿವ ನಿರಾಕಾರ ಪರಂಜ್ಯೋತಿ ಸ್ವರೂಪ ಅಂತ ನಾವೇನು ಕರಿತಾ ಇದ್ದೀವಿ, ಆ ಜ್ಯೋತಿ ಸ್ವರೂಪದ ಶಿವನನ್ನು ನಾವು ಬ್ರಹ್ಮಾಂಡವನ್ನು ಸೃಷ್ಟಿದಾತ ಆತನನ್ನು ನಾನು ನೋಡಬೇಕು ಅಂದರೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಅರಿವು ಮನುಷ್ಯನಲ್ಲಿದ್ದರೂ ಕೂಡ ಆತ ಅರಿವಿಲ್ಲದೆ ನಡ್ಕೊಳ್ತಾ ಇದ್ದಾನೆ. ಅನ್ಯ ದೇವರಿಗೆ ತಲೆಬಾಗ್ತಾ ಇದ್ದಾನೆ. ತಾನೇ ಸೃಷ್ಟಿಸಿದಂತಹ ತನ್ನನ್ನು ಒಂದು ಉದರ ಪೋಷಣೆಗಾಗಿ ಅಥವಾ ತನ್ನ ಜೀವನಕ್ಕಾಗಿ ತಾನೇ ಸೃಷ್ಟಿ ಮಾಡಿದಂತಹ ಕಲ್ಪನಾ ಲೋಕದಲ್ಲಿ ಸೃಷ್ಟಿ ಮಾಡಿಕೊಂಡಂತಹ ವಿವಿಧ ಮೂರ್ತಿಗಳನ್ನು ಇವೇ ದೇವರುಗಳು, ಇವೇ ದೇವತೆಗಳು ಅಂತ ಹೇಳ್ತಾ ಕಡೆಗಾಲದಲ್ಲಿ ದೇವರು ಅಂದರೆ ನಾವೀಗ ಪೂಜೆ ಮಾಡ್ತಾ ಇರೋವಂಥ ದೇವತೆಗಳು ಅನ್ನೋದನ್ನು ಸಂಪೂರ್ಣವಾಗಿ ಜಗತ್ತಿನಾದ್ಯಂತ ಪಸರಿಸಿಬಿಟ್ಟಿದ್ದಾರೆ. ಈಗ ಆ ಒಂದು ಮನೋಭಾವನೆಯನ್ನು ಜನರ ಮನಸ್ಸಿನಿಂದ ತೆಗೆದು ಹಾಕೋದಿದೆಯಲ್ಲ, ಅದು ತುಂಬಾ ಕಷ್ಟ ಆಗ್ತಾ ಇದೆ. ಮನೆ ದೇವರು, ಮರ ದೇವರು, ಹಾದಿಲೋಗೋ ಅಂಥ ಕಲ್ಲುಗಳು, ಹಾದಿಲಿ ಬಿದ್ದಂಥ ಕಲ್ಲು, ಮಣ್ಣು, ಎಲ್ಲವನ್ನು, ಎಲ್ಲ ನಿರ್ಜೀವಿ ಚರಗಳೆಲ್ಲವನ್ನೂ ಕೂಡ ದೇವರು ಅಂತ ನಂಬಿಸ್ತಾ ಇರೋವಂತಹ ಪ್ರಸ್ತುತ ಸಮಾಜದ ಉದರ ಪೋಷಣೆಗಾಗಿ ಆಧ್ಯಾತ್ಮವನ್ನು ಅಳವಡಿಸ್ಕೊಂಡು ಜನರಿಗೆ ದೈವ ಪರಿಕಲ್ಪನೆಯ ವಿಭಿನ್ನ ದೃಷ್ಟಿಕೋನದಲ್ಲಿ ಬಿತ್ತುತ್ತಾ ಹೋಗ್ತಾ ಇರುವಂಥ ಜನರಿಗೆ ಒಂದು ಮನವರಿಕೆ ಮಾಡುವಂತಹ ಪ್ರಯತ್ನ ಇದು. ದೇವರು ಅಂತ ಅಂದರೆ ಕೇವಲ ಇಲ್ಲಿ ನಾವೆಲ್ಲ ಇಂದಿಗೂ ಸಹ ಪ್ರಸ್ತುತದಲ್ಲೂ ಸಹ ನಾವು ಯಾರನ್ನೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ದೇವರು ಅಂತ ಹೇಳಿ ಅವರೆಲ್ಲರೂ ಕೂಡ ನಿಮ್ಮ ಹಾಗೆ ಜನಿಸಿದವರು. ಆದರೆ ಯಾವತ್ತೋ ಒಂದಿನ ಯಾರ್ದೋ ಗರ್ಭದಲ್ಲಿ ಹುಟ್ಟಿ ಇನ್ಯಾವತ್ತೋ ಒಂದಿನ ಇನ್ಯಾವುದೋ ಕಾರಣಕ್ಕೆ ಸಾಯೋ ಅಂಥವರು ದೇವರ ಆಗಲಿಕ್ಕೆ ಹೇಗೆ ಸಾಧ್ಯ? ಯಾವತ್ತೋ ಒಂದು ದಿನ ಆತನ ಜನನ ಆಯಿತು ಅಂತ ನಾವು ಕತೆ ಪುರಾಣಗಳಲ್ಲಿ ಓದ್ತೀವಿ. ಯಾರಿಂದಲೋ ಆತ ಹತನಾದ ಅಂತ ಕತೆ ಪುರಾಣಗಳಲ್ಲಿ ಓದ್ತೀವಿ. ಹೀಗೆ ಒಮ್ಮೆ ಹುಟ್ಟಿ ಒಮ್ಮೆ ಸತ್ತಂಥವ ವ್ಯಕ್ತಿಯನ್ನು ದೇವರು ಅಂತ ನಾವು ಹೇಗೆ ಕರೀಲಿಕ್ಕೆ ಸಾಧ್ಯ? ದೇವ ಅಂತ ಅಂದರೆ ನಿಜವಾದ ಪರಿಕಲ್ಪನೆ ಆತ ನಿರಾಕಾರ ಅನ್ನೋದು, ಅಗೋಚರ ಶಕ್ತಿ ಅನ್ನೋದು. ಹುಟ್ಟು ಸಾವುಗಳಿಲ್ಲದೆ, ಹೆತ್ತ ತಂದೆ ತಾಯಿಗಳು ಇಲ್ಲದೆ, ಬಂಧು ಬಳಗ ಇಲ್ಲದೆ, ಯಾರ ಹಿಡಿತಕ್ಕೂ ಸಿಲುಕದೆ, ಯಾರ ಅಧೀನದಲ್ಲೂ ಇಲ್ಲದೆ, ಅಗೋಚರನಾದಂತಹ, ಅಯೋನಿಜನಾದಂತಹ, ಅಪ್ರಮೇಯನಾದಂತಹ, ಪ್ರಕಾಶಮಾನವಾದಂತಹ ಜ್ಯೋತಿ ಸ್ವರೂಪದಲ್ಲಿ ಅನುಭವಕ್ಕೆ ಸಿಲುಕುವವನು ಮಾತ್ರ. ಆತ ಎಂದಿಗೂ ಗೋಚರಿಸೋದಿಲ್ಲ, ಅನುಭವಕ್ಕೆ ಮಾತ್ರ ನಿಲ್ಲುತ್ತಾನೆ. ಅಂತಹ ದೇವ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿಕರ್ತ ತಾನೇ ಆದರೂ ಕೂಡ ಎಲ್ಲ ಕಡೆ ಆ ಸೃಷ್ಟಿಕರ್ತನನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ.
ಇಂತಹ ಅರಿವು ಮನುಷ್ಯನಲ್ಲಿ ಇದ್ದರೂ ಕೂಡ ಇಲ್ಲದಂತಿದ್ದಾನೆ. ಮೌಢ್ಯಕ್ಕೆ ಬಲಿಯಾಗ್ತಾ ಇದ್ದಾನೆ. ಅವೈಜ್ಞಾನಿಕ ಚಿಂತನೆಗಳ ಹಾದಿಯಲ್ಲಿ ಸಾಗ್ತಾ ಇದ್ದಾನೆ. ಅವನ್ನೆಲ್ಲ ಮರೆತು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡ್ತಾ ತಾನು ಅನುಸರಿಸುತ್ತಿರುವಂತಹ ಮಾರ್ಗೋಪಾಯಗಳು ಯಾವ್ಯಾವು, ಹೇಗೆ ಮೂಡಿ ಬಂದವು, ಅದರ ಹಿನ್ನೆಲೆ ಏನು, ಯಾವುದನ್ನು ಸತ್ಯ ಅಸತ್ಯ ಅನ್ನೋದನ್ನು ಪರಿಶೀಲನೆ ಮಾಡದೆ ಒಪ್ಕೊಳ್ಳದೆ ಯಾವ ರೀತಿ ನಾನು ಅದನ್ನು ಭೇದಿಸಬೇಕು, ತಿಳ್ಕೊಳ್ಬೇಕು ಅಥವಾ ಅರಿತುಕೊಳ್ಳಬೇಕು, ಪ್ರಾಮಾಣಿಸಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಅಂತಹ ಅರಿಯದ ಮನುಜರ ಅರುಹಿನ ಮನೆಯೊಳಗೂ ಆ ಸೃಷ್ಟಿಕರ್ತ, ಆ ದೈವ, ಆ ಶಿವ ಇದ್ದೇ ಇರ್ತಾನೆ. ಯಾಕೆ ಅಂದರೆ ಮಡಕೆ ಮಾಡಿದ ಕುಂಬಾರ ಮಡಕೆ ಒಳಗಡೆ ಹೇಗಿರೋದಿಲ್ವೋ, ಸೃಷ್ಟಿಸಿದ ಈ ಜೀವಿಯಲ್ಲಿ ಆತ್ಮನ ಸೃಷ್ಟಿ ಮಾಡಿ ಆತ್ಮನನ್ನು ಸೇರಿಸಿ ಆತ್ಮನಿಗೆ ಪರಮಾತ್ಮನಾಗಿ ಆ ಶಿವ ಇರ್ತಾನೆ. ಅದಕ್ಕೆ ಆತ್ಮ ಮತ್ತು ಪರಮಾತ್ಮ ಇಬ್ಬರ ಸಮ್ಮಿಲನವಾದಾಗ ಮಾತ್ರ ಜ್ಞಾನಾಭಿವೃದ್ಧಿ ಆಗೋದು, ಜ್ಞಾನಾರ್ಜನೆ ನಮಗೆ ಲಭಿಸೋದು. ಅಂತಹ ಆತ್ಮ ಪರಮಾತ್ಮನ ಮಿಲನವಾಗಬೇಕು. ನಾನೇ ಶಿವ, ಶಿವನೇ ನಾನು, ಶಿವನೊಳಗೆ ನೀನು, ನಿನ್ನೊಳಗೆ ನಾನು ಅನ್ನೋ ಹಾಗೆ ಬೆರೆತು ಹೋಗಬೇಕು. ಶಿವ ಅಂಗದಲ್ಲಿ ಲಿಂಗ ಇದ್ದ ಹಾಗೆ ನಾವು ಯಾವಾಗಲೂ ಶಿವನ ಸಾಮೀಪ್ಯದಲ್ಲಿರಬೇಕು. ಶಿವನ ಸಾಮೀಪ್ಯ ನಮಗಾಗಬೇಕು ಅಂತ ಅಂದರೆ ಸದಾ ಶಿವಧ್ಯಾನ, ಶಿವಸ್ಮರಣೆಯನ್ನು ಮಾಡ್ತಾ ಇರಬೇಕು, ಶಿವತತ್ವವನ್ನು ಪಾಲಿಸಬೇಕು, ಶಿವಾರಾಧನೆಯನ್ನು ಮಾಡಬೇಕು, ಲಿಂಗ ಪೂಜೆಯನ್ನು ಮಾಡಬೇಕು. ಹೀಗೆ ಮಾಡ್ತಾ ಮಾಡ್ತಾ ಸಂಪೂರ್ಣ ನಮ್ಮ ಜೀವನವನ್ನು ಶಿವನಿಗೇ ಸಮರ್ಪಣೆ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಹೀಗೆ ಪ್ರಪಂಚದಲ್ಲಿ ದೇವ ಅನ್ನೋ ಪರಿಕಲ್ಪನೆ ನಾನಾ ರೀತಿಯಲ್ಲಿ ಬಿತ್ತನೆಯಾಗಿದೆ. ಆ ಬಿತ್ತನೆ ಬೀಜ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಆ ಹೆಮ್ಮರವಾಗಿ ಬೆಳೆದಂತಹ ದೈವ ಪರಿಕಲ್ಪನೆಯ ವಿಭಿನ್ನ ದೃಷ್ಟಿಕೋನದಲ್ಲಿ ಸಾಕಷ್ಟು ರೆಂಬೆ ಕೊಂಬೆಗಳು ಹೊಡ್ಕೊಂಡಿದೆ. ಅದೇ ಮೂಢನಂಬಿಕೆಗಳು. ಆ ಮೂಢನಂಬಿಕೆಗಳು, ಮೌಢ್ಯಗಳು ಅವನ್ನೆಲ್ಲ ನಾವು ಸವರ್ತಾ ಬರಬೇಕು. ಯಾವಾಗ ಆ ರೆಂಬೆ ಕೊಂಬೆಗಳನ್ನು ಸವರ್ತಾ ಬರ್ತೀವೋ ಆಗ ನಮ್ಮ ಏನು ನಾವು ಬೀಜ ಬಿತ್ತಿದ್ದೀವಿ, ದೇವ ಪರಿಕಲ್ಪನೆ ಅನ್ನೋ ಬೀಜ ಬಿತ್ತಿದ್ದೀವಿ, ಅದರ ಬೇರು ಅಲ್ಲಿಗೆ ಸ್ವಲ್ಪ ಸ್ವಲ್ಪ ಬೆಳೀತಾ ಹೋಗೋದನ್ನು ಕಡಿತ ಮಾಡ್ತಾ ಹೋಗಬೇಕು. ಆಮೇಲೆ ಫಸ್ಟು ಆ ರೆಂಬೆ ಕೊಂಬೆಗಳನ್ನು ಸವರಿ ಅನಂತರ ನಾವು ಬುಡಕ್ಕೆ ಬರಬೇಕು. ಬುಡವನ್ನು ಕಡಿದಾಗ ಬೇರು ಚಿಗುರೋ ಮುನ್ನ ಬೇರು ಸಮೇತ ಕಿತ್ತೋಗಿಬೇಕು. ಅದಕ್ಕೆ ಸಾಕಷ್ಟು ಪ್ರಯತ್ನಗಳು ಬೇಕು. ಒಂದೇ ಬಾರಿ ಮರವನ್ನು ಬುಡ ಸಮೇತ ಉರುಳಿಸೋದು ತುಂಬ ಕಷ್ಟ ಆಗುತ್ತೆ. ಅದು ತುಂಬ ಪರಿಶ್ರಮ ಬೇಕಾಗುತ್ತೆ, ಚಾಕಚಕ್ಯತೆ ಬೇಕಾಗುತ್ತೆ. ಇಲ್ಲ ಅಂದರೆ ಬುಡ ಸಮೇತ ಆ ಮರವನ್ನು ಉರುಳಿಸಬಲ್ಲೆ ನಾನು ಅಂತ ಹೋಗಿ ಪ್ರಯತ್ನ ಮಾಡಿದ್ರೆ ಆ ಒಂದು ಪರಿಪಕ್ವತೆ ನಮ್ಮಲ್ಲಿಲ್ಲ ಅಂತ ಅಂದರೆ, ಅಥವಾ ಪೂರ್ವಯೋಜಿತವಾಗಿ ನಾವು ಅದನ್ನು ಆ ಕಾಯಕವನ್ನು ಮಾಡಲಿಕ್ಕೆ ನಾವು ಮುಂದಾಗಲಿಲ್ಲ ಅಂತ ಅಂದರೆ ಆ ಮರ ನಮ್ಮ ಮೇಲೆ ಬೀಳೋ ಅಂಥ ಸಂಭವ ಇರುತ್ತೆ. ಹಾಗಾಗಿ ನಾವು ಆ ದೈವ ಪರಿಕಲ್ಪನೆಯ ವಿಭಿನ್ನ ದೃಷ್ಟಿಕೋನದ ಬೀಜವನ್ನು ಬಿತ್ತಿ ಹೆಮ್ಮರವಾಗಿ ಬೆಳೆದಿರುವಂತಹ ಆ ಮರವನ್ನು ಬುಡ ಸಮೇತ ಉರುಳಿಸ್ಬೇಕು ಅಂತ ಅಂದರೆ ಮೊದಲಿಗೆ ಮೌಢ್ಯ, ಮೂಢನಂಬಿಕೆ ಅನ್ನುವಂಥ ರೆಂಬೆ ಕೊಂಬೆಗಳನ್ನು ಕತ್ತರಿಸಾಕ್ಬಿಡಬೇಕು. ಆ ನಂತರ ಆ ಮರದ ಬುಡ ಏನಿದೆ ಆ ಬುಡವನ್ನು ತೆಗಿಬೇಕು. ಆಮೇಲೆ ಆ ಬೇರು ಸಮೇತ ಕಿತ್ತೊಗೆದು ದೈವದ ನಿಜ ಪರಿಕಲ್ಪನೆಯನ್ನು ಮೂಡಿಸ್ಬೇಕು. ಆ ದೈವದ ನಿಜ ಪರಿಕಲ್ಪನೆಯನ್ನು ಮೂಡಿಸೋದಕ್ಕೆ ತೆಗೆದುಕೊಳ್ಳೋ ಅಂಥ ಸಾಕಷ್ಟು ಸಮಯದಲ್ಲಿ ನಾವೆಲ್ಲ ಜೊತೆಯಾಗಿ ಸಾಗಬೇಕು. ನಮಗೆಲ್ಲ ಅಸ್ತ್ರಗಳಾಗಿ ಸಿಗಬೇಕಾಗಿರೋದು ಯಾವುದು ಅಂತ ಅಂದರೆ ಹೀಗೆ ಶರಣರ ನುಡಿಗಳಾಗಿರಬಹುದು, ಆ ವಚನಗಳ ಸಾರ ಆಗಿರಬಹುದು. ಒಂದೊಂದು ವಚನದಲ್ಲೂ ಕೂಡ ಎಂತೆಂಥ ಮೌಲ್ಯಗಳನ್ನು ಬಿತ್ತಿದ್ದಾರೆ. ಆ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಂಡು ನಮ್ಮ ಮುಂದಿನ ಭವಿಷ್ಯದ ಪ್ರಜೆಗಳಾದಂಥ ಮಕ್ಕಳಿಗೆ ನಾವು ಅದನ್ನು ಕಲಿಸ್ಕೊಡ್ಬೇಕಾಗಿದೆ. ಅದನ್ನು ಕಲಿಸ್ಕೊಟ್ಟು ಬೆಳೆಸಿ ನಾವು ಅನುಸರಿಸಿದ್ದನ್ನು ನೋಡಿ ಆ ಮಕ್ಕಳು ಅನುಸರಿಸೋ ಹಾಗೆ ಮಾಡಿದಾಗ ಮಾತ್ರ ಆ ಒಂದು ಹೆಮ್ಮರ
ದಂತಹ ದೈವ ಪರಿಕಲ್ಪನೆಯ ವಿಭಿನ್ನ ದೃಷ್ಟಿಕೋನ, ಉದರ ಪೋಷಣೆಗಾಗಿ ಮೂಡಿದಂತಹ ಮೌಢ್ಯದ ಜಾಲದಲ್ಲಿ ಸಿಕ್ಕಿರುವಂತಹ ದೈವ ಪರಿಕಲ್ಪನೆಯನ್ನು ಅಳಿಸ ಹಾಕ್ಬೋದು. ಹಾಗಾಗಿ ಆ ಒಂದು ದೈವ ಪರಿಕಲ್ಪನೆಯನ್ನು ಮೂಡಿಸೋದಕ್ಕೆ ನೀವೆಲ್ಲರೂ ನಮಗೆ ಸಹಕಾರಿಯಾಗಿರಿ. ಶ್ರೀ ಬಸವ ಟಿ ವಿಯೊಂದಿಗೆ ಸಾಕಷ್ಟು ಜನ ನೋಡ್ತಾ ಇದ್ದೀರಾ, ಎಲ್ಲ ಕಾರ್ಯಕ್ರಮಗಳನ್ನು ತಿಳ್ಕೊತಾ ಇದ್ದೀರಾ. ನಿಮ್ಮೆಲ್ಲರ ಸಹಾಯ ಹಸ್ತ ಬಸವ ಟಿ ವಿ ಜೊತೆಗೆ ಇರಲಿ ಅಂತ ಕೇಳ್ಕೊಳ್ತಾ ಇರ್ತೀನಿ. ಹಾಗೆ ದೈವ ಪರಿಕಲ್ಪನೆ ಅನ್ನೋದೇನಿದೆ, ನಾವೇನು ತಿಳ್ಕೊಳ್ತಾ ಇದ್ದೀವಿ ವಚನಗಳ ಮುಖೇನ ಆಗಿರಬಹುದು, ಬಸವಾದಿ ಶರಣರು ಕಟ್ಟಿಕೊಟ್ಟಂತಹ ದೈವ ಪರಿಕಲ್ಪನೆ ಆಗಿರಬಹುದು, ಬುದ್ಧ, ಬಸವ, ಅಂಬೇಡ್ಕರ್ ಇವರ ನಿಲುವಿನಲ್ಲಿ ಬಂದಂತಹ ದೈವ ಪರಿಕಲ್ಪನೆ ಆಗಿರಬಹುದು, ಈ ಎಲ್ಲವನ್ನು ನಾವು ನಮ್ಮದೇ ಆದ ರೀತಿಯಲ್ಲಿ ಆಲೋಚನೆಗೊಳಪಡಿಸಿ ನೋಡಬೇಕು. ಆಲೋಚನೆಗೊಳಪಡಿಸಿ ನೋಡಿದಾಗ ನಿಮಗೇ ಅರಿವಾಗತ್ತೆ, ಹೌದಲ್ವಾ, ನಮ್ಮ ಹಾಗೆ ಸಾಮಾನ್ಯರಂತೆ ಸಾಕಷ್ಟು ನೋವು ನಲಿವನ್ನುಂಡಂಥ ವ್ಯಕ್ತಿಗಳನ್ನು ನಾವು ಹೇಗೆ ದೇವರು ಅಂತ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ? ಆ ದೇವತೆಗಳೂ ಕೂಡ ಒಂದು ದೇವರ ಮೊರೆ ಹೋಗ್ತಾ ಇದ್ರಲ್ವಾ, ಆ ದೇವರು ಯಾರು? ಹಾಗಾದರೆ ಅವರು ಪೂಜಿಸ್ತಾ ಇದ್ದಂಥ ದೇವರುಗಳು ಯಾರು? ಆ ದೇವನನ್ನು ನಾವು ನೆನಿಬೇಕಾಗಿದೆ. ಈಗ ನಾವು ಯಾರನ್ನ ದೇವತೆಗಳು ಅಂತ ಪೂಜೆ ಮಾಡ್ತಾ ಇದ್ದೀವೋ ಆ ಎಲ್ಲ ದೇವತೆಗಳು ಅವರು ನಮ್ಮ ಹಾಗೆ ಸಾಮಾನ್ಯರಾಗಿ ಜನಿಸಿದಂತಹ ಸಂದರ್ಭದಲ್ಲಿ ನಮ್ಮ ಹಾಗೆ ಒಂದು ದೈವ ಶಕ್ತಿಯನ್ನು ಆರಾಧಿಸ್ತಾ ಇರ್ತಾರೆ. ಆ ದೈವ ಶಕ್ತಿ ಯಾವುದು ಅನ್ನೋದನ್ನು ನಾವು ತಿಳ್ಕೋಬೇಕು ಮೊದಲಿಗೆ. ಆ ದೈವ ಶಕ್ತಿಯನ್ನು ತಿಳ್ಕೊಂಡು ನಾವು ಮುಂದಿನ ಆಲೋಚನೆಯನ್ನು ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಬಸವ ವಾಹಿನಿ ಯಾವ ದೈವ ಪರಿಕಲ್ಪನೆಯನ್ನು ಪ್ರಸಾರ ಮಾಡಲಿಕ್ಕೆ ಹೊರಟಿದೆ ಅಂತ. ಒಂದೊಂದು ವಚನದ ಮುಖೇನ ನೀವು ತಿಳ್ಕೊಳ್ಳೋ ಅಂತಹ ಪ್ರತಿಯೊಂದು ಮೌಲ್ಯವನ್ನು, ಸಂಸ್ಕಾರವನ್ನು ತಮ್ಮ ಚಿತ್ತಕ್ಕೆ ಅದನ್ನು ಸೇರಿಸಿ ನೋಡಿ, ತಮ್ಮ ಚಿತ್ತಕ್ಕೆ ಸೇರಿಸಿ ಆಲೋಚನೆ ಮಾಡ್ತಾ ನೋಡಿ, ಚಿಂತನೆ ಮಾಡ್ತಾ ನೋಡಿ, ಆಗ ನಿಮಗೆ ಅರಿವಾಗತ್ತೆ. ಆದ್ದರಿಂದ ಪ್ರತಿ ಸಂಚಿಕೆಯಲ್ಲೂ ಪ್ರಸಾರವಾಗುವಂತಹ ಪ್ರತಿ ವಚನಗಳನ್ನು ಗಮನವಿಟ್ಟು ಆಲಿಸಿ, ಆಲಿಸಿದ್ದನ್ನು ಅರ್ಥೈಸಿಕೊಳ್ಳಿ, ಅರ್ಥೈಸಿದ್ದನ್ನು ಅಳವಡಿಸಿಕೊಳ್ಳಿ, ಅಳವಡಿಸಿಕೊಂಡಿದ್ದನ್ನು ಅನುಸರಿಸಿ, ಅನುಸರಿಸುವುದನ್ನು 4 ಜನರಿಗೆ ಹಂಚಿಕೊಳ್ಳಿ. ಹಂಚಿಕೊಂಡಾಗ ಮಾತ್ರ ಅದು ಎಲ್ಲರನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರನ್ನ ತಲುಪಿದಾಗ ನಾವು ಕಂಡಂತಹ ಕನಸು ಏನಿದೆ, ಸಮಾಜವನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿರೋವಂಥ ಕನಸು ಏನಿದೆ, ನಮ್ಮ ಪೂರ್ವಿಕರು ಕಂಡಂಥ ಕನಸು ಏನಿದೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರು ಕಂಡಂಥ ಕನಸು ಏನಿದೆ, ಬಸವಾದಿ ಶರಣರೆಲ್ಲರೂ ಕಂಡಂಥ ಸಮಾಜದ ಕನಸನ್ನು ನಾವೆಲ್ಲ ಸೇರಿ ನನಸು ಮಾಡಬಹುದು. ಆ ನನಸಾಗುವಂಥ ಹಾದಿಯಲ್ಲಿ ಎಲ್ಲರ ಕೈ ಜೊತೆಯಾಗಿ ಸೇರಲಿ ಅಂತ ಹೇಳ್ತಾ, ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಿದಂತಹ ವಚನವನ್ನು ಮತ್ತೊಮ್ಮೆ ವಾಚನ ಮಾಡ್ತೀನಿ. ಕೇಳಿ ತಮ್ಮ ಮನಸ್ಸಿಗೆ ಅದನ್ನು ಚಿತ್ತಕ್ಕೆ ಅಳವಡಿಸಿಕೊಂಡು ಚಿಂತನೆಗೆ ಒಳಪಡಿಸಿ ಅಂತ ಹೇಳ್ತಾ ವಚನವನ್ನು ಮತ್ತೊಮ್ಮೆ ಓದ್ತಾ ಇದ್ದೀನಿ, ಕೇಳಿ. ಘಟವ ಮಾಡಿದವ ಘಟದೊಳಿರದಂತೆ, ಘಟವ ಮಾಡಿದವ ಘಟದಲ್ಲಿರದಂತೆ, ಭೂಷಣವ ಮಾಡಿದವ ಭೂಷಣದಲ್ಲಿರದಂತೆ, ಕೃಷಿಯ ಮಾಡಿದವ ಕೃಷಿಯಲ್ಲಿರದಂತೆ, ತೈಲವ ತೆಗೆದವ ತೈಲದಲ್ಲಿರದಂತೆ, ಮನೆಯ ಕಟ್ಟಿದವ ಮನೆಯಲ್ಲಿರದಂತೆ, ಪಿಂಡವ ಮಾಡಿದವ ಪಿಂಡದೊಳಿರದಂತೆ, ಬ್ರಹ್ಮಾಂಡವ ರಚಿಸಿದವ ಬ್ರಹ್ಮಾಂಡದೊಳಿರದಂತೆ, ಅರಿಯದ ಮನುಜರ ಅರುಹಿನ ಮನೆಯೊಳಿಪ್ಪ ನೋಡ, ಕಪಿಲಸಿದ್ಧ ಮಲ್ಲೇಂದ್ರ ನೆಲೆ ಮಲ್ಲಶೆಟ್ಟಿ. ಗೌಪ್ಯ ವಚನಕಾರರು ರಚಿಸಿರುವಂತಹ ಈ ವಚನದಲ್ಲಿ ದೈವತ್ವದ ಪರಿಕಲ್ಪನೆ, ನಮಗಾರಿಗೂ ಕಾಣದಂತಹ ದೈವ ಯಾವ ರೀತಿ ನಮ್ಮನ್ನು ಕಾಯ್ತಾ ಇದೆ, ಯಾವ ರೀತಿ ನಮ್ಮ ಜೊತೆಗೆ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಈ ಒಂದು ವಚನವನ್ನು ನಾವೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಣ. ನಿಜವಾದಂಥ ದೈವ ಪರಿಕಲ್ಪನೆ ಹೇಗಿದೆ ಅನ್ನೋದನ್ನು, ಈ ವಚನವನ್ನು ನಿಮ್ಮ ಚಿತ್ತಕ್ಕೆ ಅಳವಡಿಸ್ಕೊಂಡು ಚಿಂತನೆಗೊಳಪಡಿಸಿ ನಿಮಗೇ ಅರಿವಾಗುತ್ತೆ. ಕಣ್ಣಿಗೆ ಕಾಣದಂತಹ, ಅಗೋಚರವಾದಂತಹ, ಅಪ್ರಮೇಯನಾದಂತಹ, ಅಪ್ರತಿಮನಾದಂತಹ, ಪ್ರಕಾಶಮಾನವಾದಂತಹ ಜ್ಯೋತಿ ಸ್ವರೂಪ ಅಗೋಚರ ಶಕ್ತಿಯಾಗಿ ನಮಗೆ ಅನುಭವಕ್ಕೆ ಸಿಲುಕ್ತಾನೆ. ಆ ಅನುಭವಕ್ಕೆ ಸಿಲುಕುವ ಶಕ್ತಿಯೇ ದೈವ ಹೊರತು ಬೇರಾವುದೂ ದೈವವಲ್ಲ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ, ಅನುಸರಿಸ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ
ಮತ್ತೊಂದು ವಚನವನ್ನು ಹೊತ್ತು ತರ್ತೀನಿ. ಅದು ಏನನ್ನು ಅರ್ಥೈಸುತ್ತೆ, ಮೌಲ್ಯಗಳನ್ನು ತಿಳಿಸುತ್ತೆ, ಸಂಸ್ಕಾರವನ್ನು ತಿಳಿಸುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.